ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಎಸ್ ಜಾನಕಿ ಇವರ ಹೆಸರು ಕೇಳಿದ್ರೆ ನಿಜಕ್ಕೂ ಇವ್ರು ಹಾಡಿರುವಂತಹ ಟಾಪ್ ಸಾಂಗ್ಗಳೆಲ್ಲ ನಮ್ಮ ತಲೆಗೆ ಬಂದ್ಬಿಡತ್ತೆ. ಅಂಡ್ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಇವರು ಚಿತ್ರರಂಗಗಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ಗೆ ಸಾಕಷ್ಟು ಹಾಡುಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಎಸ್ ಜಾನಕಿ ಅಮ್ಮನವ್ರನ್ನ ಇವತ್ತಿಗೆ ನಾವು ಎಲ್ಲರೂ ಕೂಡ ಮಿಸ್ ಮಾಡ್ತೀವಿ. ಯಾಕಂದ್ರೆ ಅವರು ನಮ್ಮನ್ನೆಲ್ಲ ಬಿಟ್ಟು ವಿಧಿವಶರಾಗಿದ್ದಾರೆ. ಅಂಡ್ ಚಿತ್ರರಂಗ ಇದಕ್ಕೆ ಸಿಕ್ಕಾಪಟ್ಟೆ ದುಃಖವನ್ನ ಕೂಡ ವ್ಯಕ್ತಪಡಿಸಿದೆ. ನಮ್ಮ ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಕಲಾವಿದರಿಗೆ ಅವರು ಸಿನಿಮಾಗಳಿಗೆ ಒಂದು ಬ್ರೇಕ್ ಅನ್ನ ತಂದ್ಕೊಟ್ಟಿದೆ ಇವರ ಹಾಡುಗಳು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಇವ್ರಿಗಿದ್ದಂತಹ ಆ ಪೆಕ್ಯುಲಿಯರ್ ವಾಯ್ಸ್, ನೈಟಿಂಗೇಲ್ ಆಫ್ ಸೌತ್ ಸಿನಿಮಾ ಇಂಡಸ್ಟ್ರಿ ಅಂತಾನೆ ಹೆಸರು ಮಾಡಿದಂಥವ್ರು ಎಸ್ ಜಾನಕಿ ಅವರು. ಇವರ ಹಾಡುಗಳನ್ನ ಈ ಮುಂದೆ ನಾವು ಕೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಇವರು ಕನ್ನಡ ಚಿತ್ರರಂಗಕ್ಕೆ ಸೇರಿ ಹಲವಾರು ಚಿತ್ರರಂಗಗಳಲ್ಲಿ ಹಾಡಿರುವಂತಹ 48,000ಕ್ಕೂ ಹೆಚ್ಚು ಹಾಡುಗಳು ಇವತ್ತಿಗೂ ನಮ್ಮ ಜೊತೆಲೇ ಇದೆ ಅಂತ ಹೇಳ್ಬೋದು. ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಿದೀವಿ ಅಥವಾ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಅಥವಾ ನಮ್ಗೆ ಬೇಜಾರಾಗಿದೆ, ಖುಷಿ ಆಗಿದೆ ಅಂತ ಹೇಳಿದ್ರೆ ಇವರ ಹಾಡುಗಳನ್ನ ಇವತ್ತಿಗೂ ಕೂಡ ನಾವು ಕೇಳ್ತಾನೆ ಇರ್ತೀವಿ ಕೂಡ. ಇವ್ರನ್ನ ನಮ್ಮ ಕನ್ನಡ ಚಿತ್ರರಂಗ ಸೇರಿ ಹಲವಾರು ಚಿತ್ರರಂಗಗಳು ಕಳ್ಕೊಂಡಿರೋದು ನಿಜಕ್ಕೂ ದುಃಖ ಆಗುವಂತಹ ವಿಷಯ. ಆದ್ರೆ ಇವರ ಅಂತಿಮ ದರ್ಶನ ಏನು ಮೈಸೂರಿನಲ್ಲಿ ನಡೀತು, ಈ ಅಂತಿಮ ದರ್ಶನಕ್ಕೆ ಸ್ಟಾರ್ ಕಲಾವಿದರು ಭೇಟಿ ನೀಡಿದ್ರು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಅವರ ಅಂತಿಮ ದರ್ಶನಕ್ಕಾಗಿ ಸಾಕಷ್ಟು ಜನ ಸಂಗೀತಗಾರರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಬಂದು ಭೇಟಿ ನೀಡಿ ಅವರನ್ನ ಕೊನೆ ಬಾರಿಗೆ ನೋಡ್ಕೊಂಡು ಹೋದ್ರು. ಆದ್ರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹಲವಾರು ದೊಡ್ಡ ದೊಡ್ಡ ನಟರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಕಲಾವಿದರು, ಸ್ಟಾರ್ ನಟ ನಟಿಯರು ಅವರ ಅಂತಿಮ ದರ್ಶನಕ್ಕೆ ಹೋಗಿ ಅವ್ರಿಗೆ ಒಂದು ಫೈನಲ್ ರೈಟ್ಸ್ ಅನ್ನ ಕೊಡ್ಲೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇದು ಸಾಕಷ್ಟು ಜನ ಅಬ್ಸರ್ವ್ ಮಾಡಿರ್ತೀರಾ, ಸಾಕಷ್ಟು ಜನಕ್ಕೆ ಈ ಒಂದು ಥಾಟ್ ಕೂಡ ಬಂದಿರುತ್ತೆ. ಈಗ ಸದ್ಯ ಚರ್ಚೆಯಲ್ಲಿ ಆಗ್ತಾ ಇದೆ. ರವಿಚಂದ್ರನ್ ಅವ್ರಿಗಾಗಿರ್ಬೋದು, ಸುದೀಪ್ ಅವ್ರಿಗಾಗಿರ್ಬೋದು, ಸಾಕಷ್ಟು ಜನ ಕಲಾವಿದರಿಗೆ ಎಸ್ ಜಾನಕಮ್ಮನವರು ಹಾಡುಗಳನ್ನ ಹಾಡಿದ್ದಾರೆ. ಆದ್ರೆ ಒಂದೇ ಒಂದು ಬಾರಿ ಅವರನ್ನ ನೋಡ್ಕೊಂಡು ಬರುವಂತಹ ಸಾಹಸ ಯಾರು ಮಾಡ್ಲೇ ಇಲ್ಲ. ಅಂಡ್ ಬೆಂಗಳೂರಿನಲ್ಲಿ ನಿಧನರಾಗಿಲ್ಲ, ಅವರು ಮೈಸೂರಿನಲ್ಲಿ ಆಗಿದ್ದಾರೆ. ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಕ್ಕೆ ಒಂದು 2 ರಿಂದ 3 ಅವರ್ ಟೈಮ್ ಸಾಕೇನು. ಆ ಟೈಮ್ ಕೂಡ ಇರ್ಲಿಲ್ವಾ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಅಂತ ಅನ್ಸುತ್ತೆ. ಹೋಗಿ ಒಂದು ಅಂತಿಮ ದರ್ಶನ ಮಾಡ್ಕೊಂಡು ಬರುವಂತಹ ಕೃತಜ್ಞತೆ ಕೂಡ ಅವರಿಗೆ ತೋರಿಸದೇ ಇರುವಂತಹ ಮನೋಭಾವ ಇದೆಯಾ ನಮ್ಮ ಚಿತ್ರರಂಗದಲ್ಲಿ. ಅಂಡ್ ಬರೀ ಒಂದು ಸ್ಟೇಟಸ್ಗಳಿಗೆ, ಅಂದ್ರೆ ವಾಟ್ಸಪ್ ನಲ್ಲಿ ಒಂದು ಸ್ಟೇಟಸ್ ಆಗದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೋಸ್ಕರ ಒಂದು ಪೋಸ್ಟ್ ಆಗದೆ ಸಾಕು ಅನ್ನೋ ಒಂದು ಮನೋಭಾವ ಇದೆಯಾ ಅಂತ ಹೇಳಿ ಸಾಕಷ್ಟು ಜನ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಜಾನಕಮ್ಮನವರು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಮಾಡಿದಂತಹ ಹೆಸರು ದೊಡ್ಡ ಮಟ್ಟದಲ್ಲೇ ಇದೆ. ಹಾಗೆ ಅವರ ಕೊಡುಗೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ. ಅವ್ರಿಗೆ ನಮ್ಮ ಕನ್ನಡಿಗರ ಮೇಲೆ ಇದ್ದಂತಹ ಪ್ರೀತಿ, ಗೌರವ ನಿಜಕ್ಕೂ ಅಪಾರವಾದಂಥದ್ದು. ಅವರು ನಿಧನರಾಗಿದ್ದು ಕೂಡ ನಮ್ಮ ಕರ್ನಾಟಕದಲ್ಲೇನೆ. ಇವರನ್ನ ನೋಡೋದಕ್ಕೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸ್ಯಾಂಡಲ್ವುಡ್ ಸ್ಟಾರ್ ನಟರು ಹೋಗ್ಲಿಲ್ಲ. ಆದ್ರೆ ಬೇರೆ ಬೇರೆ ರಾಜ್ಯದಿಂದ, ವಿದೇಶದಿಂದ ಸಂಗೀತಗಾರರು, ನಟರು ಬಂದು ಅವರ ಅಂತಿಮ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ರೆಸ್ಪೆಕ್ಟ್ ಅವರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ಗೌರವ ತೋರ್ಸೋದ್ರಲ್ಲೂ ಕೂಡ ವಿಫಲರಾಗ್ಬಿಟ್ರ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರು ಅಂತ. ಅಂಡ್ ಏನಪ್ಪ ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಎಸ್ ಜಾನಕಮ್ಮನವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರದೇಶಗಳಿಂದ ಬಂದು ಅವರ ಅಂತಿಮ ದರ್ಶನವನ್ನ ಮಾಡ್ಕೊಂಡು ಹೋದ್ರು. ಕೆಲವೊಂದು ನಟ ನಟಿಯರು ನಿಜಕ್ಕೂ ಹೋಗಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಯಿಂದ, ಹೋಗಿ ಅವರ ಅಂತಿಮ ದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಲ್ರು ಅಂತ ನಾನು ಇಲ್ಲಿ ಕಂಪ್ಲೇಂಟ್ ಮಾಡ್ತಿಲ್ಲ. ಯಾರೆಲ್ಲ ಇವರ ಸಿನಿಮಾಗಳಲ್ಲಿ ಇವರ ಮೇಲೆ ಅಪಾರವಾದಂತಹ ಗೌರವ ಪ್ರೀತಿ ಇತ್ತು ಎಸ್ ಜಾನಕಮ್ಮ ಅವರ ಮೇಲೆ, ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಅಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಬೆರಳೆಣಿಕೆ ಅಷ್ಟೇ ಕಲಾವಿದರಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಸಾಕಷ್ಟು ಜನ ಕಲಾವಿದರಿದ್ದಾರೆ. ಎಷ್ಟೋ ಜನ ಕಲಾವಿದರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅವರ ಹಾಡುಗಳು. ಆ ಹಾಡುಗಳನ್ನ ಹಾಡ್ದವರು ಜಾನಕಮ್ಮನವರು. ಸೊ ಅಂಥವ್ರನ್ನ ನೋಡ್ಕೊಂಡು ಬರಕ್ಕೆ ಹೋಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರು ಹಿಂದೆಟ್ ಹಾಕಿದಾರೇನೋ ಅಂತ ಅನ್ಸ್ಕೊಡುತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.